ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಹಬಕ್ಕೂಕ 3ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ಸಾರ್ವಭೌಮನಾದ ಯೆಹೋವನು ನನ್ನ ಬಲವು, ಆತನು ನನ್ನ ಕಾಲುಗಳನ್ನು ಜಿಂಕೆಯ ಕಾಲುಗಳ ಹಾಗೆ ಮಾಡಿ ನನ್ನ ಉನ್ನತ ಸ್ಥಾನಗಳಲ್ಲಿ ನನ್ನನ್ನು ನಡೆಯುವಂತೆ ಮಾಡುತ್ತಾನೆ. ದೇವರಿಗೆ ಸ್ತೋತ್ರ. Habakkuk chapter 3 word 19. The sovereign Lord gives me strength. He makes me sure footed as deer and keeps me safe on the mountain. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ಭಕ್ತರು ಆಡಿರ್ತಕ್ಕಂಥದ್ದು ಏನಂದರೆ ಭರವಸೆಯ ಮಾತು, ಕರ್ತನ ಬಲವನ್ನು, ಶಕ್ತಿಯನ್ನು ಕುರಿತಾಗಿ, ಆತ ನಮ್ಮನ್ನು ಕುರಿತಾಗಿರ್ತಕ್ಕಂತಹ ಆಲೋಚನೆಗಳನ್ನು ನಮಗೆ ಆತನ ಸಹಾಯವನ್ನು ಕುರಿತಾಗಿ ಆಡ್ತಕ್ಕಂಥದ್ದು. ಇವತ್ತು ದೇವರು ನಮಗೂ ಅದನ್ನ ಹೇಳ್ತಾ ಇದ್ದಾರೆ, ನಾನು ಅಂಥ ದೇವರಾಗಿದ್ದೇನೆ ಅಂತ. ದೇವರಿಗೆ ಸ್ತೋತ್ರ. ಎಂಥವರಾಗಿದ್ದಾರೆ? ಸಾರ್ವಭೌಮನಾದ ಯೆಹೋವನು ನನ್ನ ಬಲವು, ಆತನ ನನ್ನ ಕಾಲುಗಳನ್ನು ಜಿಂಕೆಯ ಕಾಲುಗಳ ಹಾಗೆ ಮಾಡಿ ಉನ್ನತ ಸ್ಥಾನದಲ್ಲಿ ನನ್ನ ನಡೆಯುವಂತೆ ಮಾಡುವನು. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಬಲವಾಗಿದ್ದೇನೆ, ನಿಮಗೆ ಶಕ್ತಿಯಾಗಿದ್ದೇನೆ, ನಿಮಗೆ ಸಹಾಯಕನಾಗಿದ್ದೇನೆ, ನಿಮಗೆ ಆಧಾರನಾಗಿದ್ದೇನೆ, ನಿಮ್ಮನ್ನು ನಡೆಸುವ ಆತನಾಗಿದ್ದೇನೆ. ಎಲ್ಲಿ? ಉನ್ನತವಾದ ಸ್ಥಳದಲ್ಲಿ, ಬೆಟ್ಟಗಳ ಮೇಲೆ ನೀವು ಬೆಟ್ಟಗಳ ಮೇಲೆ ಇರುವಂತಹ ನಮ್ಮನ್ನು ಆಶೀರ್ವದಿಸ್ತೇನೆ, ನಡೆಸ್ತೇನೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಕೊರತೆ, ಬಲಹೀನತೆ, ಕಷ್ಟ, ನಿರಾಸೆ ಬಾಧೆಪಡಿಸ್ತಾ ಇದೆಯಾ? ಈ ಮುಂಜಾನೆ ಸಮಯದಲ್ಲಿ ಕರ್ತನ ಹೇಳ್ತಾ ಇದ್ದಾನೆ, ನಾನೇ ನಿಮಗೆ ಬಲವಾಗಿದ್ದೇನೆ, ನಾನೇ ನಿಮಗೆ ಆಶ್ರಯವಾಗಿದ್ದೇನೆ, ನಾನು ನಿಮಗೆ ಸಹಾಯಕನಾಗಿದ್ದೇನೆ, ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದೇನೆ. ಎಲ್ಲಿ? ಉನ್ನತ ಮಟ್ಟದಲ್ಲಿ ನಿಮ್ಮನ್ನು ತೋರಿಸುವ ದೇವರಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ಕರ್ತನೆ ಎಂಥ ಭರವಸೆ ಮಾತು ಕೊಡ್ತಾ ಇದ್ದಾರೆ ಅಂದರೆ, ನಿಶ್ಚಯವಾಗಿ ನಾನೇ. ದೇವರಿಗೆ ಸ್ತೋತ್ರ. ದಾವೀದ ಅರಸನಾಡ್ತಾ ಇದ್ದ, ನನ್ನ ಬಲವಾಗಿರುವ ಯೆಹೋವನೇ, ನನ್ನ ಕೋಟೆಯೇ, ನನ್ನ ದುರ್ಗವೇ, ನನ್ನ ಆಶ್ರಯವೇ. ದೇವರಿಗೆ ಸ್ತೋತ್ರ. ದೇವರು ಹಾಗೆ ನಡೆಸ್ತಾರೆ, ಖಚಿತವಾಗಿ ಹಾಗೆ ನಡೆಸ್ತಾರೋ. ದೇವರಿಗೆ ಸ್ತೋತ್ರ. ದಾವೀದ ಅರಸನ ಚರಿತ್ರೆಯನ್ನು ನೋಡುವಾಗ ಯಾವ ಯುದ್ಧದಲ್ಲೂ ಸಹ ದಾವೀದನು ಸೋತಿಲ್ಲ. ಸೋಲೋದಕ್ಕೆ ದೇವರು ಬಿಟ್ಕೊಡ್ಲಿಲ್ಲ. ಕಾರಣ, ಅವನು ದೇವರನ್ನೇ ಆಶ್ರಯಿಸ್ಕೊಂಡಿದ್ದ. ದೇವರೇ ಆತನಿಗೆ ಸಹಾಯಕನಾಗಿದ್ದನು, ಆಶ್ರಯವಾಗಿದ್ದನು, ಬಲವಾಗಿದ್ದನು, ಕೋಟೆಯಾಗಿದ್ದನು, ದುರ್ಗವಾಗಿದ್ದನು. ಮೇಲ್ಮಟ್ಟದಲ್ಲಿ ದಾವೀದನನ್ನು ನಿಲ್ಲಿಸಿದರು. ದೇವರಿಗೆ ಸ್ತೋತ್ರ. ಈಗ ನಮ್ಮ ಆಶ್ರಯ, ನಮ್ಮ ಬಲ, ನಮ್ಮ ಸಹಾಯ, ನಮ್ಮ ಆಶೀರ್ವಾದ, ನಮ್ಮನ್ನು ಮೇಲಾಗಿ ತೋರಿಸ್ತಕ್ಕಂಥವ್ರು, ಕೊರತೆ ಬಲಹೀನತೆ ತೆಗೆದು ಉನ್ನತ ಸ್ಥಾನದಲ್ಲಿ ಇಡ್ತಕ್ಕಂಥವ್ರು ದೇವರಾಗಿದ್ದಾರೆ. ಈ ಮುಂಜಾನೆ ಸಮಯದಲ್ಲಿ ಅವರು ನಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ನಾನೇ ನಿಮಗೆ ಬಲವಾಗಿದ್ದೇನೆ, ನಿಮಗೆ ಆಶ್ರಯವಾಗಿದ್ದೇನೆ, ನಿಮಗೆ ಕೋಟೆಯಾಗಿದ್ದೇನೆ, ನಿಮಗೆ ದುರ್ಗವಾಗಿದ್ದೇನೆ, ನಿಮ್ಮನ್ನು ಉನ್ನತ ಸ್ಥಾನದಲ್ಲಿಟ್ಟು ತೋರಿಸುವ ಆತನು ಆಶೀರ್ವದಿಸುವ ದೇವರು ನಾನಾಗಿದ್ದೇನೆ. ನೀವು ಚಿಂತೆ ಮಾಡಬೇಕಾಗಿಲ್ಲ, ನನ್ನನ್ನು ಆಶ್ರಯಿಸ್ಕೊಳ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರನ್ನೇ ಆಶ್ರಯಿಸ್ಕೊಳ್ರಿ. ಕೊರತೆ ಬಲಹೀನತೆ ಮಾತ್ರ ನೋಡಿ ಸೋತೋಗ್ಬೇಡಿ. ಇಷ್ಟಲ್ಲ, ದೇವರು ಬದಲಾಯಿಸುವ ದೇವರಾಗಿದ್ದಾನೆ. ಆಮೇನ್. ಸೊ ಹಾಗಾಗಿ ನಂಬಿಗಸ್ತರಾಗಿ ದೇವರಲ್ಲಿ ನಡೆಯಿರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಿ ನಡೆಸುವವರಾಗಿದ್ದಾರೆ. ಇರೋ ಪರಿಸ್ಥಿತಿಯನ್ನು ಬದಲಾಯಿಸುವವರಾಗಿದ್ದಾರೆ. ಉನ್ನತ ಸ್ಥಾನದಲ್ಲಿ ಇಡ್ತೇನೆ ಅಂತ ಹೇಳ್ತಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನೀವೇ ನಮ್ಮ ಬಲವಾಗಿದ್ದೀರಾ, ನಮ್ಮ ಶಕ್ತಿಯಾಗಿದ್ದೀರಾ, ನಮ್ಮ ಆಶ್ರಯವಾಗಿದ್ದೀರಾ, ನಮಗೆ ದುರ್ಗವಾಗಿದ್ದೀರಾ, ನಮ್ಮನ್ನು ಉನ್ನತ ಸ್ಥಾನದಲ್ಲಿಟ್ಟು ತೋರಿಸುವವರಾಗಿದ್ದೀರಾ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಇರೋ ಪರಿಸ್ಥಿತಿ ನೋಡಿ ಸೋತು ಹೋಗದೆ, ನಿರಾಶರಾಗದೆ, ಕೊಂದು ಹೋಗದೆ, ನಿರೀಕ್ಷೆಯನ್ನು ಕಳ್ಕೊಳ್ಳದೆ, ನೀವು ಕೊಟ್ಟಿರ್ತಕ್ಕಂಥ ಈ ಮುಂಜಾನೆ ಸಂದೇಶದ ಮೂಲಕವಾಗಿ ಅವರು ಬಲವಾಗಿ, ಅವರು ನಿರೀಕ್ಷೆಯಾಗಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ನಡೆಯುವಂತೆ, ನಿಮ್ಮಲ್ಲಿ ನಿರೀಕ್ಷೆ ಇಟ್ಟು ನಡೆಯುವಂತೆ ವಾಕ್ಯ ಭಾಗದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದೀರ. ಅದಕ್ಕಾಗಿ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತೆ ಯೇಸು ಕ್ರಿಸ್ತರ
ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂದಿದ್ದೇನು ಮುಚ್ಚಿಬಿಡೋ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಹಾಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.